ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಆಡೋನಹಳ್ಳಿಯಲ್ಲಿ ಕಳೆದ ಗುರುವಾರ ಹಸು ಕಟ್ಟುವ ಕೊಟ್ಟಿಗೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಪರಿಣಾಮ 2 ಹಸುಗಳು ಸೇರಿ ತೀವ್ರವಾಗಿ ಗಾಯಗೊಂಡಿದ್ದ ರೈತ ರಾಜಣ್ಣ ಮನೆಗೆ ನಿನ್ನೆ ಸಂಜೆ ಕರ್ನಾಟಕ ಹಾಲು ಮಹಾಮಂಡಳಿ ನಿರ್ದೇಶಕ ಬಿಸಿ ಆನಂದ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ರೈತ ರಾಜಣ್ಣ ಮತ್ತು ಕುಟುಂಬಸ್ಥರೊಂದಿಗೆ ಮಾತನಾಡಿ, ಹಸುಗಳನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದ ನಿಮಗೆ ಭಗವಂತ ಹೆಚ್ಚಿನ ಅಪಾಯವಾಗದಂತೆ ರಕ್ಷಿಸಿದ್ದಾನೆ. ನೀವು ಮಾಡಿದ ಪುಣ್ಯದ ಕೆಲಸ ನಿಮ್ಮನ್ನ ಕಾಪಾಡಿದೆ. ಯಾವುದಕ್ಕೂ ಎದೆಗುಂದದೆ ಧೈರ್ಯವಾಗಿರಿ. ಕೆಎಂಎಫ್ ಮತ್ತು ಬಾಮೂಲ್ ಒಕ್ಕೂಟದಿಂದ 1 ಲಕ್ಷ ಪರಿಹಾರ ಕೊಡಿಸುವೆ. ಹಸುಗಳ ಹೆಚ್ಚಿನ ಚಿಕಿತ್ಸೆಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ 2 ಬಾರಿ ಪಶು ವೈದ್ಯರಿಂದ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗುವುದು. ರೈತ ರಾಜಣ್ಣ ಮತ್ತು ಮಗಳ ಕೈಗೆ ಸುಟ್ಟ ಗಾಯಗಳ ಚಿಕಿತ್ಸಾ ವೆಚ್ಚವನ್ನು ವೈಯಕ್ತಿಕವಾಗಿ ಭರಿಸಲಾಗುವುದು ಎಂದು ಕುಟುಂಬಸ್ಥರಿಗೆ ಧೈರ್ಯ ತುಂಬಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ, ಹಾಡೋನಹಳ್ಳಿ ಡೇರಿ ಸ್ಥಾಪನೆಯಾದ ಸಂದರ್ಭದಿಂದಲೂ ಈವರೆಗೆ ರೈತ ರಾಜಣ್ಣ ಮತ್ತು ಅವರ ತಂದೆಯವರು ಹೈನುಗಾರಿಕೆಯನ್ನು ಜೀವನವನ್ನಾಗಿಸಿಕೊಂಡು ಡೇರಿಗೆ ಹಾಲು ಹಾಕುತ್ತಿದ್ದರು. ಇಂತಹ ನಿಷ್ಕಲ್ಮಶ ಹೃದಯ ಹೊಂದಿರುವ ರೈತನಿಗೆ ಹೆಚ್ಚಿನ ಅಪಾಯವಾಗದಂತೆ ಆ ಕಾಮಧೇನು ಕಾಪಾಡಿದ್ದಾಳೆ. ಹಸುಗಳ ಚಿಕಿತ್ಸೆಗೆ ಸ್ಪಂದಿಸುವಂತೆ ಪಶು ವೈದ್ಯರಿಗೆ ಮತ್ತು ದೊಡ್ಡಬಳ್ಳಾಪುರ ಒಕ್ಕೂಟದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪರಿಹಾರಧನ ಮತ್ತು ವಿಮೆ ವಿತರಿಸಲು ಕೈಗೊಳ್ಳಬೇಕಾದ ಕಡತ ಕೆಲಸವನ್ನು ಶೀಘ್ರವಾಗಿ ಮುಗಿಸಿ ಕಡತವನ್ನು ತಾಲೂಕು ಶಿಬಿರ ಕಚೇರಿಗೆ ರವಾನಿಸುವಂತೆ ಹಾಡೋನಹಳ್ಳಿ ಡೇರಿ ಕಾರ್ಯದರ್ಶಿ ನಾಗರಾಜುಗೆ ಸೂಚಿಸಿದ್ದೇನೆ ಎಂದು ತಿಳಿಸಿದರು. ಸರ್ ಅಲ್ಲೇ ಕೈಕೊಂಡಿದ್ದೆ ನಾನು. ಇವ್ರದ್ದು ಒಂದು ಶೆಡ್ ಸುಟ್ಟೋಗಿರೋ ಫೋಟೋ, ಅವ್ರ ಮಗು ಗಾಯ ಆಗಿರೋದು, ತಂದೆ ಗಾಯ ಆಗಿರೋದು, ಪ್ಲಸ್ ಹಸುಗಳು, ಇವೆಲ್ಲವೂ ಸಪ್ರೇಟ್ ಫೋಟೋ ತೆಗೆದುಬಿಟ್ಟು ಅಂದಾಜು ವೆಚ್ಚ, ಒಂದು ಶೆಡ್ಡಿಂದ ನಷ್ಟ ಆಗಿರೋದು, ಹಸುಗಳು 2 ಹಸುಗಳು ಇದಾಗಿರೋದು, ಇವ್ರಿಗಾಗಿರೋದು, ಇದರಲ್ಲಿ ಅಂದಾಜು ವೆಚ್ಚ ಒಂದು 2.5 ಲಕ್ಷ ಖರ್ಚಾಗಿರೋದ್ರಿಂದ ಇವರು ಕೃಷಿಕರಾಗಿರೋದ್ರಿಂದ ಹೈನುಗಾರಿಕೆಯನ್ನು ನಂಬಿ ಜೀವನ ಮಾಡ್ತಾ ಇರೋದು ಆಲ್ಮೋಸ್ಟ್ 1 ಲಕ್ಷದವರೆಗೂ ಕೊಡ್ಬೋದು. ನಮ್ಮದೇನೋ ಸಣ್ಣದೊಂದು ನಾವು ಸಣ್ಣ ಸಹಾಯ ಮಾಡಿದ್ದೀವಿ. ಇನ್ನು ಮಿಕ್ಕಿದ್ದು ಏನೇ ಟ್ರೀಟ್ಮೆಂಟ್ ಇದ್ರು ಇದು ನಮ್ಮ ಡಾಕ್ಟರ್ಗಳು ನೋಡ್ದಂತ. ಇದು ಮೇಲಾಗೋವರೆಗೂ ನೀವು ಫಾಲೋಅಪ್ ಮಾಡಬೇಕು. ಬೆಳಗ್ಗೆ ಸಾಯಂಕಾಲ 2 ಟೈಮ್ ಕಳಿಸ್ತಿದ್ದೆ. 2 ಟೈಮ್ ಬರಲಿ. ನಮ್ಮವ್ರು ಏನಾದ್ರು ಸ್ಪಂದಿಸಿಲ್ಲ ಅಂದರೆ ಇಮಿಡಿಯೇಟ್ ನೀವು ನನಗೆ ಹೇಳ್ಬೇಕು. ಕೊಡ್ರಕ್ಕ ಮಾಡ್ಕೊಳ್ರಿ. ನಮ್ಮ ಒಕ್ಕೂಟಕ್ಕೊಂದು ಕಳಿಸ್ಕೊಟ್ರೆ ನಾನು 1 ಲಕ್ಷ ಕೊಡಿಸ್ಕೊಡ್ತೀನಿ. ಅಷ್ಟು ಹೆಣ್ಮಗಳು ಪ್ರಾಣನ ಲೆಕ್ಕಿಸದೆ ಅಲ್ಲ, ಅವಳಲ್ಲ 2 ಹಸುಗೋಸ್ಕರ. ಈಗ ನಾವು ಅವಳಿಗೆ ಏನು ಕೊಟ್ಟರು ಸಾಲದು, ಮಾನಸಿಕ ಒಂದು ಧೈರ್ಯ ಕೊಡ್ಬೋದು ಅಂತ. ಅವ್ರಿಗೆ ಏನು ಮೆಡಿಕಲ್ದು ಏನು ಟ್ರೀಟ್ಮೆಂಟ್ ಏನು ಖರ್ಚು ಬರ್ತದೆ ಅದರದೆಲ್ಲ ಪೂರ್ತಿ ಕೊಡಿಸೋ ಜವಾಬ್ದಾರಿ ನಂದು. ಇಲ್ಲಿಂದ ರೆಜುಲೇಷನ್ ಮಾಡಿ ಕಳಿಸ್ಕೊಡೋ ಜವಾಬ್ದಾರಿ ನಿಮಗೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.